ಹಲೋ ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಶಿವಸೈನ್ಯದಲ್ಲಿ ಈಗ ಸೈನ್ಯಾಧಿಕಾರಿಯಾಗಿ ನಿಂತುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಆದರೆ ಸೇನೆಯಲ್ಲಿರುವಂತಹ ಒಂದಿಷ್ಟು ಸಮಸ್ಯೆಗಳಾಗಿದೆ, ಕೆಲವು ಬದಲಾವಣೆಗಳಾಗಿದೆ. ಸಚಿವ ಸ್ಥಾನ ಸಿಗದಕ್ಕೆ ಯಶವಂತರಾಯಗೌಡ ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ಎಲ್ಲ ಬೆಳವಣಿಗೆಗಳು ಕೂಡ ನಡೆದಿದೆ. ರಾಜೀನಾಮೆ ನೀಡದಂತೆ ಈಗ ಬೆಂಬಲಿಗರಿಂದ ಕಾರು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀನಾಮೆ ಪತ್ರ ಹಿಡಿದು ತೆರಳಿದ್ದಾರೆ ಯಶವಂತರಾಯಗೌಡ. ಸೊ ಬಹಳ ಕಾಯ್ತಾ ಕೂತಿರ್ತಾರೆ. ಸಚಿವ ಸ್ಥಾನ ಸಿಗದಕ್ಕೆ ಯಶವಂತರಾಯಗೌಡ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಕೂಡ ಅವರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದರು. ಅಲ್ಲಿ ನೋಡಿ, ಅವರ ಬೆಂಬಲಿಗರೆಲ್ಲ ಕಾರನ್ನ ತಡೆದು ಹೇಗೆ ಬೇಡ ರಾಜೀನಾಮೆ ಕೊಡಬೇಡಿ ಅಂತ ಹೇಳಿ ತಡೀತಾ ಇದ್ದಾರೆ ಅವರನ್ನ ಅಂತ. ಬೇರೆ ಗಾಡಿ ಮಾಡಬೇಕು, ಅವ್ರ ಗಾಡಿ ಬೇರೆ ಗಾಡಿ ಮುಂದೆ ಕುಂದಿರ್ಬೇಕು, ಬೇರೆ ಗಾಡಿ ಮಾಡಬೇಕು, ಅವ್ರ ಗಾಡಿ ಬೇರೆ ಗಾಡಿ ಮುಂದೆ ಕುಂದಿರ್ಬೇಕು, ಬೇರೆ ಗಾಡಿ ಸೊ ಇವತ್ತೇ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಯಶವಂತರಾಯಗೌಡ ಪಾಟೀಲ್ ಅವರು ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯಲ್ಲ ಅಂತ ಹೇಳಿ ಅವ್ರದ್ದೇ ಆದಂಥ ಒಂದಿಷ್ಟು ನೋವುಗಳನ್ನು ಅವರು ವ್ಯಕ್ತಪಡಿಸಿದರು. ಬೇರೆ ಪಕ್ಷಗಳ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಅನ್ನು ಮಾಡಿಕೊಳ್ಳುವಂಥವ್ರು, ಪಕ್ಷ ದ್ರೋಹ ಮಾಡುವಂಥವ್ರಿಗೆಲ್ಲ ಇಲ್ಲಿ ಮಣೆ ಹಾಕಲಾಗತ್ತೆ, ನಿಯತ್ತಿಗೆ ಬೆಲೆ ಇಲ್ಲ ಅನ್ನುವಂಥ ವಿಚಾರವನ್ನು ಅವರು ಮಾತನಾಡ್ತಾ ಇದ್ರು. ಹಿಂಗಂದ್ಮೇಲೆ ಈ ಪಕ್ಷದಲ್ಲಿ ಯಾಕಿರ್ಬೇಕು ನಾನು, ಹಾಗಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಡೋಕೆ ಹೊರಟಿದ್ರು. ಆ ಟೈಮಲ್ಲಿ ಅವರ ಬೆಂಬಲಿಗರೆಲ್ಲ ಕಾರು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನನ್ನ ಸಹೋದ್ಯೋಗಿ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಯಶವಂತರಾಯಗೌಡ ಪಾಟೀಲ್ ಅವರು ನೋಡಿ. ಮಂತ್ರಿಗಿರಿ ನಿರೀಕ್ಷೆಯಲ್ಲಿದ್ದರು ಬಹಳ ದೊಡ್ಡ ಮಟ್ಟದಲ್ಲಿ, ಆದರೆ ತಪ್ಪಿಸುವಂಥ ಕೆಲಸ ಯಾರು ಮಾಡಿದ್ದಾರೆ ಏನು ಅನ್ನುವಂಥದ್ದು ನಿಮಗೆ ಗೊತ್ತಲ್ಲ ಅಂತಾರೆ. ಈಗ ಬೆಂಬಲಿಗರು ಅಲ್ಲಿ ತಡೆಯುವಂಥ ಪ್ರಯತ್ನ ಮಾಡಿದರು. ಅವ್ರ ಜೊತೆ ನನ್ನ ಸಹೋದ್ಯೋಗಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಯಶವಂತರಾಯಗೌಡ ಪಾಟೀಲ್ಗೆ ಸಚಿವ ಸ್ಥಾನ ತಪ್ಪಿದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಇವತ್ತು ಪ್ರತಿಭಟನೆ ನಡೆಸ್ತಾರೆ. ಶಾಸಕರ ಭವನದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಸಮಾಧಾನ ಪಡಿಸುವಂಥ ಕೆಲಸನ ಮಾಡಿದ್ರು. ಆದರೆ 3 ಗಂಟೆಗೆ ಅವರು ರಾಜೀನಾಮೆಯನ್ನು ಸಲ್ಲಿಕೆಯನ್ನು ಮಾಡ್ತೀನಿ ಅಂತೇಳಿ ಈಗಾಗಲೇ ಒಂದು ದೃಢವಾದ ನಿರ್ಧಾರಕ್ಕೆ ಬಂದಿರುವಂಥದ್ದು. ಈಗ ಅವರ ಬೆಂಬಲಿಗರಿದ್ದಾರೆ, ಬೆಂಬಲಿಗರು ನೋಡ್ತಾ ಇರ್ಬೋದು, ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಇಂಡಿ ಕ್ಷೇತ್ರಕ್ಕೆ ಇದುವರೆಗೂ ಕೂಡ ಸಚಿವ ಸ್ಥಾನವನ್ನು ಕೊಡ್ಲಿಕ್ಕೆ ಕಾಂಗ್ರೆಸ್ ಮನಸ್ಸನ್ನ ಮಾಡಲಿಲ್ಲ. ಇವತ್ತು ಬೆಳಗಿನ ತನಕನೂ ಕೂಡ ಅವರ ಹೆಸರು ಅಂದ್ರೆ ಯಶವಂತರಾಯಗೌಡ ಪಾಟೀಲ್ ಅವರ ಹೆಸರು ಇತ್ತು, ಆದರೆ ಕೊನೆಯ ಹಂತದಲ್ಲಿ ಕೈ ತಪ್ಪಿದೆ ಅಂತೇಳಿ ಆಕ್ರೋಶನ ವ್ಯಕ್ತಪಡಿಸ್ತಾರಂತ. ಈಗ ನಮ್ಮ ಜೊತೆಯಲ್ಲಿ ಅವರ ಬೆಂಬಲಿಗರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಏನು ಹೇಳ್ತೀರಾ ಈಗ ಕೊನೆಯ ಹಂತದಲ್ಲಿ ಕೈ ತಪ್ಪಿರೋಂಥದ್ದು? ಸರ್, ಕೊನೆಯ ಕ್ಷಣಗಳು ಇವತ್ತು ಬೆಳಗ್ಗೆ ತನ ಅವ್ರ ಹೆಸರಿಂತು ಬೆಳಗ್ಗೆ 10 ಗಂಟೆ ನಂತರ ಅವ್ರ ಹೆಸರನ್ನು ಕೈ ಬಿಡಲಾಗಿದೆ. ಯಾಕೆ ಆಗಿದೆ, ಇದರಲ್ಲಿ ಯಾವ ಷಡ್ಯಂತ್ರ ಇದೆ ಮತ್ತು ನಮ್ಮ ಜಿಲ್ಲೆಯ ನಾಯಕರು ಯಾರ್ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ದೃಷ್ಟಿಯಿಂದ ಅವ್ರು ಇವತ್ತಿನ ದಿವಸ ತಪ್ಪಿದೆ. ಅದರ ವಿರುದ್ಧ ನಾವೆಲ್ಲರೂ ರಾಜೀನಾಮೆ ಕೊಡಲಿಕ್ಕೆ ನಾವು ಶಾಸಕರು ಅವರು ತಯಾರಾಗಿದ್ದಾರೆ. ನಾವೆಲ್ಲರೂ ಸಾಮೂಹಿಕವಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸಾಮೂಹಿಕವಾಗಿ ರಾಜೀನಾಮೆ ಕೊಡಲಿಕ್ಕೆ ತಯಾರಾಗಿದೆ. ಯಾಕೆಂದ್ರೆ ಈಗ ನಿಮ್ಮ ಶಾಸಕರು ಹೇಳ್ತಾ ಇರುವಂತದ್ದು, ನಾನು ಮಧ್ಯಾಹ್ನ 3 ಗಂಟೆಗೆ ಸ್ಪೀಕರ್ನ ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಕೆನ ಮಾಡ್ತೀನಿ, ಆ ತೀರ್ಮಾನಕ್ಕೆ ಬಂದಿರುವಂತದ್ದು. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅವ್ರು ಯಾವ ನಿರ್ಧಾರ ಮಾಡಿದ್ರು ಅವ್ರ ಜೊತೆ ನಾವು ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರ ಜೊತೆ ಇರ್ತೀವಿ ಮತ್ತು ಅವ್ರು ಯಾವ ರೀತಿ ನಿರ್ಧಾರ ಮಾಡಿದ್ರು ಅವ್ರ ಜೊತೆ ನಾವು ಇರ್ಲಿಕ್ಕೆ ತಯಾರಿದ್ದೀವಿ ಅಂತ ಈ ಮಾತನ್ನ ಹೇಳ್ತೀವಿ. ಏನ್ ಹೇಳ್ತೀರಾ ಸರ್? ಈಗ ಸಚಿವ ಸ್ಥಾನ ತಪ್ಪಲಿಕ್ಕೆ ಕಾರಣ ಯಾರು ಸರ್? ಸರ್, ನಾವು ಅವರಿಗೆ ಇವ್ರಿಗೆ ಅನ್ನೋಕ್ಕಿಂತಲೂ ಸರ್ ನಿಮ್ಮ ಟಿವಿ ಮಾಧ್ಯಮದಾಗೆ ಇಲ್ಲಿ ತನಕ ಬೆಳಿಗ್ಗೆ 6 ತನಕ ಬರ್ಲತ್ತ ಸರ್, ಒಂದು 15 ದಿವಸದಿಂದ ಬರ್ಲತ್ತ ಸರ್. ಇಡೀ ತಾಲೂಕಿನ ಜನ ಎಲ್ಲ ಖುಷಿ ಪಟ್ಟರು ಸರ್, ನಮ್ಮ ಸಾಹೇಬ್ ಸಚಿವರು ಆತರ ಅಂತೇಳಿ. ಸರ್, ಈ ತರ ಕಾಂಗ್ರೆಸ್ ಪಕ್ಷದ ನ್ಯಾಯ ನೀತಿ ಧರ್ಮದ ಹೇಳ್ತಾರೆ ಸರ್. ಈ ತರ ಒಂದೇ ಪಕ್ಷದಾಗ 40ರಿಂದ 50 ದುಡಿದಂತ ಒಬ್ಬ ಶಾಸಕರಿಗೆ ಈ ತರ ಮೋಸ ಮಾಡೋದು ಸರ್, ಎಷ್ಟು ಮನಸ್ಸಿಗೆ ಗಾಯ ಆಗ್ತದೆ, ಎಷ್ಟು ಅನ್ಯಾಯ ಮಾಡ್ದಂಗೆ ಆಗ್ತದೆ ಸರ್. ಅವ್ರ ಮನಸ್ಸಿಗೆ ನೋವು ಆಗೋದು ನೋಡಿ ನಾವು ಇಡೀ ಎಲ್ಲ ಬಂದವ್ರ ಕಣ್ಣ ನೀರು ಹೊಂಟವು ಸರ್. ನಮ್ಗೆ ಈ ತರ ಕಾಂಗ್ರೆಸ್ ಪಕ್ಷದಾಗೂ ಅನ್ಯಾಯ ಮಾಡ್ತಾರಲ್ಲ ಅನ್ನೋದು ಇವತ್ತು ಗೊತ್ತಾಗಿತ್ತು ನಮ್ಗೆ ಸರ್. ಇವತ್ತು 3 ಗಂಟೆಗೆ ರಾಜೀನಾಮೆ ಕೊಡ್ತಾರೆ ಅಂತ ನಿಮ್ಮ ಕೊಡ್ತಾರ ಹೇಳ್ಯಾರ. ಅವ್ರು ಏನು ನಿರ್ಣಯ ತಗೋತಾರ ನಾವು ಎಲ್ಲರೂ ಕೂಡಿ ಸಾಮೂಹಿಕ ನಾವು ಆದ್ರೆ ರಾಜೀನಾಮೆ ಕೊಡ್ತೇವೆ. ನಾವು ಇಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಿದ್ದೆವು, ನಾವು ರಾಜೀನಾಮೆ ಕೊಡ್ತೇವೆ. ಇವತ್ತಿನ ದಿವಸ ನಮಗೆ ಪಕ್ಷಕ್ಕಾಗಿ ರಾಜೀನಾಮೆ ಕೊಡ್ತೇವೆ. ಬೆಳಗ್ಗೆಯಿಂದ ನಮಗೆ ಲಿಸ್ಟ್ನಾಗ ಹೆಸರು ಇತ್ತು ನಮ್ಮದು. ಈಗ ನಮಗೆ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾರ. ಈಗ ಜಿಲ್ಲಾ ರಾಜಕೀಯ ಇದಕ್ಕೆ ಹಿಂದೆ ಕೈವಾಡವ ಭಾಳ ಮಂದಿ ಕೈವಾಡ ಇರೋದ್ರಿಂದ ನಮ್ಮ ಶಾಸಕರು ಇದಕ್ಕೆ ಸಚಿವರಾದ್ರೆ ಇವ್ರು ಮುಂದಿನ ದಿನಮಾನಗಳು ಇನ್ನೂ ಒಳ್ಳೆಯ ಕೆಲಸಗಳು ಮಾಡ್ತಾರೆ. ಇವ್ರಿಗೆ ಇಲ್ಲಿಗೆ ಮಟುಗೊಳಿಸ್ಬೇಕಂತಂದಕ್ಕಿಂತ ಎಲ್ಲರೂ ಕುತಾಂತರ ರಾಜಕೀಯ ಮಾಡಿ ನಮ್ಮ ಶಾಸಕರ ಹೆಸರು ಈಗ ಕೈ ಬಿಟ್ಟಾರ. ಬೇಕು
ಇದಿಷ್ಟು ಯಶವಂತ ರಾಯಗೌಡ ಪಾಟೀಲ್ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಇವತ್ತು ಪಟ್ಟಿ ಬಿಡುಗಡೆ ಆದ ತಕ್ಷಣ ದೊಡ್ಡ ಮಟ್ಟದ ಹೋರಾಟ ಎಲ್ಲಾ ಕಡೆ ಕೂಡ ನಡೀತಾ ಇರುವಂತದ್ದು. ಕ್ಯಾಮ್ರಾ ಹೇಮಂತ್ ಜೊತೆ ಮುರಳೀಧರ್ ಕೈಂಬೀರು, ಪಬ್ಲಿಕ್ ಟಿವಿ. ಸೊ ಅವರವರ ಬೆಂಬಲಿಗರಿಗೂ ಅವರ ನಾಯಕರ ಬಗ್ಗೆ ಕಳಕಳಿ ಇರುತ್ತೆ. ನಮ್ಮ ನಾಯಕರು ಕೂಡ ಮಂತ್ರಿ ಆಗ್ತಾರೆ ಅನ್ನುವಂಥ ಆಸೆ ಇಟ್ಕೊಂಡಿರ್ತಾರೆ. ಅಲ್ಲಿ ಹೆಸರು ಬಂದಿದೆ ಆಗಿದೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇರುತ್ತೆ, ಒಂದಿಷ್ಟು ಜನ ಹೇಳಿರ್ತಾರೆ. ಸೊ ಕೊನೆ ಗಳಿಗೆಯಲ್ಲಿ ಬದಲಾವಣೆ ಆಯಿತು ಅಂತ ಹೇಳಿದಾಗ ಅದು ನೋವುಂಟು ಮಾಡುತ್ತೆ. ಅದೇ ರೀತಿಯಾಗಿ ಈಗ ಯಶವಂತರಾಯಗೌಡ ಪಾಟೀಲ್ ಅವರದ್ದು ಕೂಡ ಆಗಿದೆ. ಬೆಳಗ್ಗೆವರೆಗೂ ಕೂಡ ಇತ್ತು ಸರ್, ಆಮೇಲೆ ಏಕಾಏಕಿ ಹೆಸರು ಚೇಂಜ್ ಆಯಿತು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ರು. ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಡೋಕೆ ವಿಧಾನಸೌಧಕ್ಕೆ ಬಂದಿದ್ದಾರೆ. ಈಗ ವಿಧಾನಸೌಧಕ್ಕೆ ರಾಜೀನಾಮೆ ಪತ್ರವನ್ನು ಹಿಡ್ಕೊಂಡು ಬಂದಿದ್ದಾರೆ. ಕಾರಣನ ಯಾವ ಇದಕ್ಕೂ ಕೂಡ ಹಿಂದೇಟನ್ನು ಹಾಕಲ್ಲ. ಯಾರೇ ಏನೇ ಮಾಡಿದರೂ ಕೂಡ ನಾನಂತೂ ಬಗ್ಗೋ ಮಾತೇ ಇಲ್ಲ. ನಾನು ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ಮಾಡಾಗಿದೆ. ನಾನು ರಾಜೀನಾಮೆ ಕೊಡ್ತೀನಿ ಅಂತ ಈಗ ಯಶವಂತರಾಯಗೌಡ ಪಾಟೀಲ್ ಅವರು ವಿಧಾನಸೌಧವನ್ನು ತಲುಪಿದ್ದಾರೆ. ಸೊ ರಾಜೀನಾಮೆ ಪತ್ರವನ್ನು ಹಿಡ್ಕೊಂಡೇ ಬಂದಿದ್ದಾರೆ. ರಾಜೀನಾಮೆಯನ್ನು ಕೊಡುವಂಥದ್ದು ಮಾತ್ರ ಬಾಕಿ ಇದೆ. ಸೊ ಯಶವಂತರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಡೋಕೆ ವಿಧಾನಸೌಧವನ್ನು ತಲುಪಿದ್ದಾರೆ.